ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಸುಡು ಬಿಸಿಲಿಗೆ ಒಂದು ತಂಪು ತಂಪು ಕೂಲ್ ಕೂಲ್ ಅಮೃತಕ್ಕೆ ಸಮಾನ ಈ ರಾಗಿ ಹಾಲು. ಹೌದು ಫ್ರೆಂಡ್ಸ್, ಈ ಬೇಸಿಗೆಗೆ ಅಮೃತಕ್ಕೆ ಸಮಾನ ಈ ರಾಗಿ ಹಾಲು. ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಒಂದು ಕಪ್ಪಷ್ಟು ರಾಗಿನ ನಾನು ನೀಟಾಗಿ ತೊಳೆದ್ಬಿಟ್ಟು, ಅಂದರೆ ಒಂದು 4ರಿಂದ 5 ಟೈಮು ಎಲ್ಲ ಧೂಳೆಲ್ಲ ಹೋಗ್ಬೇಕು ನೋಡಿ, ಇಷ್ಟೆಲ್ಲ ಧೂಳಿರುತ್ತೆ. ಸೊ ಹಾಗಾಗಿ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ನಾನು ಓವರ್ನೈಟ್ ಸ್ವಲ್ಪ ನೀರು ಹಾಕಿ ಇದನ್ನು ನೆನೆಸ್ಲಿಕ್ಕೆ ಇಡ್ತೀನಿ. ಸೊ ಈಗ ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ, ಇದು ಚೆನ್ನಾಗಿ ನೆಂದಿದೆ. ಈ ರಾಗಿ ಎಷ್ಟು ಚೆನ್ನಾಗಿ ನೆನೀತು ಅಷ್ಟು ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನೋಡಿ, ಈ ಥರ ನೆಂದಿದೆ. ಈಗ ಏನು ಮಾಡಬೇಕಂದ್ರೆ, ಈಗ ನೀರಿದೆ ಅಲ್ವ, ಒನ್ ಟೈಮ್ ನೀಟಾಗಿ ತೊಳೆದು ಆ ನೀರನ್ನು ಚೆಲ್ಬಿಟ್ಟು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರಾಗಿ ಹಾಲು ಕೇವಲ ಒಂದು 5ರಿಂದ 10 ನಿಮಿಷದಲ್ಲಿ ಆಗುತ್ತೆ, ಆದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ಈ ಬಿಸಿಲಿಗಂತೂ ತುಂಬಾ ಬೆನಿಫಿಟ್ ಇದೆ ಇದ್ರದ್ದು, ಆರೋಗ್ಯಕ್ಕೆ ತುಂಬಾ ಅನುಕೂಲ. ಸೊ ಈಗ ನೋಡಿ, ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು 1 ಗ್ಲಾಸ್ ಅಷ್ಟು ಮೊದಲು ನೀರು ಹಾಕ್ಕೊಂಡಿದ್ದೀನಿ. 4 ಏಲಕ್ಕಿ ಹಾಕ್ಕೋಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಇದು ಹಾಕ್ಕೊಂಡು ಈಗ ಮಿಕ್ಸಿ ಜಾರನ್ನು ಅಂದರೆ ಇದನ್ನು ರುಬ್ಕೊಳ್ತೀನಿ ನಾನು. ಸೊ ಈಗ ಇದನ್ನು ರುಬ್ಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಜಸ್ಟ್ ಒನ್ ಟೈಮ್ ಇದನ್ನು ರುಬ್ಬಿಟ್ಟು ಅದನ್ನು ರಾಗಿ ಹಾಲು ತೆಗೆಯೋದಲ್ಲ, ಯಾವ ರೀತಿ ರಾಗಿ ಹಾಲು ತೆಗೆಯೋದು ಮೇನ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಹಾಕಿದ್ನಲ್ವ, ಸೊ ಅದನ್ನು ಈಗ ಒಂದು ಪಾತ್ರೆಯಲ್ಲೂ ಕೂಡ ಇಲ್ಲಿ ಒಂದು ಜರಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ರಾಗಿ ಹಾಲು ನಾವು ಮಾಡ್ತಾ ಇರೋದು, ಹಾಗಾಗಿ. ಸೊ ಈಗ ಇದು ಜರಡಿ ಮೂಲಕ ಇದನ್ನು ಸೋಸ್ಕೋಬೇಕಾಗತ್ತೆ. ಈ ರಾಗಿನ ಇದರಲ್ಲಿ ನೋಡಿ, ಈ ಪೇಸ್ಟ್ ಮಾಡಿದ್ದೀವಲ್ಲ ರುಬ್ಕೊಂಡಿರೋದನ್ನು ಇದರಲ್ಲಿ ಹಾಕ್ಕೊಂಡು ಸೋಸ್ಕೋಬೇಕು. ಒಂದು ಸ್ಪೂನಿಂದ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಆದರೆ ಆ ಸಿಪ್ಪೆ ರಾಗಿ ಮೇಲಿಂದೆಲ್ಲ ಅದು ಒಂದು ಸ್ವಲ್ಪ ಕೂಡ ಕಲರ್ ಚೇಂಜ್ ಆಗಲ್ಲ. ಮತ್ತೆ ಅದನ್ನು ತೆಗೆದು ಮತ್ತೆ ಅದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸೇಮ್ ಅದೇ ರೀತಿ ರುಬ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 3 ಟೈಮ್ಸ್ ಆದರೂ 3 ಟೈಮ್ ಇದನ್ನು ರುಬ್ಕೋಬೇಕು. ಅವಾಗ ಏನಾಗುತ್ತೆ, ಅದರಲ್ಲಿರೋದೆಲ್ಲ ಆ ಹಾಲೆಲ್ಲ ಅದು ಬಿಟ್ಕೊಳ್ಳುತ್ತೆ. ಹಾಗಾಗಿ ಒಂದೇ ಸಲ ಇದನ್ನು ರುಬ್ಕೊಂಡು ಮತ್ತು ಉಳಿದನ್ನು ಚೆಲ್ಲಕ್ಕೆ ಹೋಗಬೇಡಿ. ನಾನಿಲ್ಲಿ 1 ಟೈಮ್ ನಾನು ಸೋದಿಸ್ಕೊಂಡೆ ಹಾಲನ್ನು, ಇನ್ನೊಂದು ಟೈಮ್ ನೋಡಿ ಇದೇ ರೀತಿಯಾಗಿ ಜರಡಿಯಲ್ಲಿ ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ಟೈಮ್ ಉಳಿದಿರೋದನ್ನು ಈಗ ನಾನು ತೆಗೆದು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಹಾಕ್ಕೊಂಡು ನೋಡಿ, ಇದು ಒಟ್ಟು 3 ಟೈಮ್ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಹಾಲು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ, ಈಗ ಮಿಕ್ಸ್ ಮಾಡ್ಕೋಬೇಕು. ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಇನ್ನೊಂದು ಇನ್ನೊಂದು ಟೈಮ್ ಸೋಸ್ಕೊಳ್ತೀನಿ. ಏನಾದರೂ ಸ್ವಲ್ಪ ಉಳ್ಕೊಂಡಿರುತ್ತಲ್ವ ರಾಗಿ, ಅದೆಲ್ಲ ಆಚೆ ಬರುತ್ತೆ ಅಂತ ಅಷ್ಟೇ. ನೋಡಿ ಈ ಥರ ಮಾಡಿಕೊಂಡ್ರೆ ಕುಡಿಯುವಾಗ ತುಂಬ ರುಚಿಯಾಗಿರುತ್ತೆ ನೋಡಿ. ಇಷ್ಟೆಲ್ಲ ಮತ್ತೆ ಬಂತು. ಸೊ ಹಾಗಾಗಿ ಈ ಪರ್ಫೆಕ್ಟ್ ರಾಗಿ ಹಾಲು ರೆಡಿ ಆಯಿತು. ಈ ರಾಗಿ ಹಾಲು ಚಿಲ್ಡಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 15ರಿಂದ 20 ಐಸ್ ಕ್ಯೂಬನ್ನು ಹಾಕ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಚಿಲ್ಡಾಗಿರುತ್ತೆ. ಈ ಸಮ್ಮರಲ್ಲಿ, ಬೇಸಿಗೆಯಲ್ಲಿ ಹೇಳಿ ಮಾಡಿಸಿದಂತಹ ಆರೋಗ್ಯಕರ ಪಾನೀಯ ಇದು. ಕೋಲ್ಡ್ ಡ್ರಿಂಕ್ಸ್, ಐಸ್ ಕ್ರೀಮ್ ಅದು ಇದು ತಿನ್ನೋದಕ್ಕಿಂತ ಬೆಟರ್ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳಿಂದ ನಾವು ಈ ರೀತಿ ಮಾಡ್ಬೋದು. ಹೀಗೆ ಗ್ಲಾಸಲ್ಲಿ 1/2 ಟೀ ಸ್ಪೂನಷ್ಟು 2 ಗ್ಲಾಸಲ್ಲಿ ಅಂದರೆ ಸ್ವಲ್ಪ ಸ್ವಲ್ಪ ನಾನು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕ್ಕೊಂಡು ಈಗ ಆ ರಾಗಿ ಹಾಲನ್ನು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕೂಡ ಹಾಕ್ಬೋದು, ಆದರೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ನಾನು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಕೆಲವರು ಸಕ್ಕರೆ ಬೆಲ್ಲ ಏನು ಬೇಡ ಅಂದರೆ ಹಾಗೆ ಈ ಹಾಲನ್ನು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಿದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ಆ ಬೆಲ್ಲ ಎಲ್ಲ ಕರಗುತ್ತೆ. ಸ್ವಲ್ಪ ನಾನು ಬಾದಾಮಿನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಆ ಬಾದಾಮಿ ಸಿಗ್ತಾ ಇದ್ದರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರಾಗಿ ಹಾಲು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.